ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ಸುಮಾರಷ್ಟು ಜಾಬ್ಸ್ಗೆ ಕಾಲ್ ಫಾರ್ಮ್ ಆಗಿದೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫೋನ್ಪೇ ಕಂಪ್ನಿ ಕಡೆಯಿಂದ ನಿಮಗೆ ಸುಮಾರಷ್ಟು ಜಾಬ್ಸ್ಗೆ ಕಾಲ್ ಫಾರ್ಮ್ ಆಗಿದೆ. ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ. ನಾವೀಗ ತೋರಿಸ್ತೀನಿ ಏನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಪ್ರತಿನಿತ್ಯ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ ಕರೆಂಟ್ ಓಪನಿಂಗ್ಸ್ ಅಂತ ಇದೆಯಲ್ಲ, ಈಗ ಜಸ್ಟ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸುಮಾರಷ್ಟು ಜಾಬ್ ಆಪರ್ಚುನಿಟೀಸ್ ನಿಮಗಿದೆ. ಎಲ್ಲ ಕೂಡ ಬ್ಯಾಂಗ್ಳೂರಲ್ಲೇ ಇದೆ, ನೋಡ್ಬೋದು ನೀವು ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ನೀವು ಇಲ್ಲಿ ಫಿಲ್ಟರ್ ಕೂಡ ಮಾಡಿ ಚೆಕ್ ಮಾಡ್ಕೋಬೋದು. ಇಲ್ಲಿ BA ಆಗಿರೋರು ಅಪ್ಲೈ ಮಾಡ್ಬೋದು, 10th ಆಗಿರೋರು, PU ಆಗಿರೋರು, ಎನಿ ಡಿಗ್ರಿ ಅವರು ಕೆಲಸನ ತೊಗೋಬೋದು. ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ನಿಮಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇರುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಎಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನಾನಿವತ್ತು ನಿಮಗೆ ಯಾವ್ದು ತೋರಿಸ್ತಾ ಇದ್ದೀನಿ ಅಂತಂದರೆ, ಕನ್ನಡ ಯಾರಿಗೆ ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂಥವ್ರಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಲಿಂಗ್ವಿಸ್ಟ್ ಕನ್ನಡ ಬ್ಯಾಂಗ್ಳೂರು ಬೆಳ್ಳಂದೂರು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓದ್ಬೋದು ನೀವಿಲ್ಲಿ. ಫೋನ್ಪೇ ಬಗ್ಗೆ ಕೊಟ್ಟಿದ್ದಾರೆ. ಫೋನ್ಪೇ ಈಸ್ ಇಂಡಿಯಾಸ್ ಲೀಡಿಂಗ್ ಡಿಜಿಟಲ್ ಪೇಮೆಂಟ್ ಕಂಪ್ನಿ ವಿತ್ 50 crore registered users and 3.7 crore merchants covering over 99% of the postal goods. ಇದೊಂದು ಜೆನ್ಯೂನ್ ಕಂಪ್ನಿ. ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟ್ನ ನಾನಿಲ್ಲಿ ನಿಮಗೆ ತರ್ತಾ ಇಲ್ಲ. ಓಕೆನಾ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತಂದರೆ, ಆ್ಯಸ್ ಎ ಕನ್ನಡ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಮಸ್ಟ್ ರೀಡ್ ರೈಟ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ಇಲ್ಲಿ ಕನ್ನಡ ಮೇಜರ್ ಕೇಳಿದ್ದಾರೆ, ಅದ್ರ ಜೊತೆಗೆ ಇಂಗ್ಲೀಷ್ ಬರುತ್ತೆ ಅಂದರೂ ಕೂಡ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ಕಸ್ಟಮರ್ಸ್ದು ನೀವು ಅವರು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯ ಕೆಲಸ ಮಾಡಬೇಕು ಏನು ಅಂತ. ಇಲ್ಲಿ ನಿಮಗೆ ಸ್ಕಿಲ್ಸ್ ಏನೇನು ಗೊತ್ತಿರಬೇಕು ಅಂತಂದರೆ, ಎಕ್ಸೆಲ್ ಗೊತ್ತಿರಬೇಕು, ಪವರ್ ಪಾಯಿಂಟ್ ಗೊತ್ತಿರಬೇಕು, ವರ್ಡ್ ಗೊತ್ತಿರಬೇಕು. ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ಒಂದು ರೆಸ್ಯೂಮಲ್ಲೂ ಕೂಡ ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡಿರಬೇಕು. ಕೀ ಕ್ವಾಲಿಫಿಕೇಷನ್ 2+ years ಎಕ್ಸ್ಪೀರಿಯನ್ಸ್ ಇನ್ ಕಂಟೆಂಟ್ ರೈಟಿಂಗ್. ಇದು ಕಂಟೆಂಟ್ ರೈಟಿಂಗ್ ಅವ್ರಿಗೆ 2+ year ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ. ಫೋನ್ಪೇ ಫುಲ್ ಟೈಮ್ ಎಂಪ್ಲಾಯ್ ಬೆನಿಫಿಟ್. ಇಲ್ಲಿ ಫುಲ್ ಟೈಮ್ ಅವ್ರಿಗೆ ಈ ಎಲ್ಲ ಬೆನಿಫಿಟ್ನ ಕೊಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಬೆನಿಫಿಟ್ ಇರುತ್ತೆ, ಅದರಲ್ಲಿ ಮೆಡಿಕಲ್ ಇನ್ಸೂರೆನ್ಸ್, ಕ್ರಿಟಿಕಲ್ ಇಲ್ನೆಸ್ ಇನ್ಸೂರೆನ್ಸು ಇಷ್ಟೆಲ್ಲ ಬರುತ್ತೆ ಇನ್ಸೂರೆನ್ಸಲ್ಲಿ. ವೆಲ್ನೆಸ್ ಪ್ರೋಗ್ರಾಮು, ಪೇರೆಂಟಲ್ ಸಪೋರ್ಟು, ತುಂಬಾ ಒಂದು ಏನಂತ ಹೇಳ್ಬೋದು, ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ನಿಮ್ಮ ಹತ್ರ ಏನಾದರೂ ಲಿಂಕ್ಡ್ಇನ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಅಪ್ಲೈ ವಿತ್ ಲಿಂಕ್ಡ್ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಲಿಂಕ್ಡ್ಇನ್ ಇಲ್ಲ ಅಂತಂದರೆ ಸೊ ಏನು ವರಿ ಬೇಡ, ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಇಲ್ಲೇನು ರೆಡ್ ಮಾರ್ಕಲ್ಲಿ ಇಂಟು ಇದೆ ಅದೆಲ್ಲ ಕೂಡ ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಫಸ್ಟ್ ನೇಮ್ನ ಹಾಕಿ, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ, ಲಾಸ್ಟ್ ನೇಮ್ ಇಲ್ಲ ಅಂತಂದರೆ ಸರ್ನೇಮ್ ಇಲ್ಲ ಅಂತಂದರೆ ಇನ್ಷಿಯಲ್ನ ಹಾಕಿ. ಇಮೇಲಲ್ಲಿ ನೀವು ಯೂಸ್ ಮಾಡೋಂಥ ಇಮೇಲ್ ID ಹಾಕಿ, ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಹಾಕಿ. ಇಲ್ಲಿ ಅಟ್ಯಾಚ್ ಡ್ರಾಪ್ ಆರ್ ಗೂಗಲ್ ಡ್ರೈವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರೆಸ್ಯೂಮ್ನ ಆ್ಯಡ್ ಮಾಡಿ. ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನ ಆ್ಯಡ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ. ಕವರ್ ಲೆಟರ್ ಕೂಡ ಈ ಒಂದು ಜಾಬ್ಗೆ ಕವರ್ ಲೆಟರ್ ಏನು ಬೇಕು ಗೂಗಲ್ ಮಾಡಿಬಿಟ್ಟು ಎಂಟರ್ ಮಾಡಿಬಿಡಿ. ಓಕೆನಾ. ಸ್ಕೂಲ್ ಇಲ್ಲಿ ನೋಡಿಕೊಂಡು ನೀವು ಟೈಪ್ ಮಾಡ್ಕೊಳ್ಳಿ. ಓಕೆನಾ. ಡಿಗ್ರಿ ಏನು ಓದಿದ್ದೀರಾ ಅದನ್ನು ಇಲ್ಲಿ ಮಾಡ್ಕೊಳ್ಳಿ. ಯಾವ ಒಂದು ಡಿಸಿಪ್ಲಿನಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅದನ್ನು ಹಾಕಬೇಕಾಗುತ್ತೆ. ಯಾವ ವರ್ಷದಲ್ಲಿ ಡಿಗ್ರಿ ತೊಗೊಂಡಿದ್ದೆ, ಯಾವ ವರ್ಷದಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಅದನ್ನು ಹಾಕಬೇಕು. ಆ್ಯಡ್ ಅನದರ್ ಎಜುಕೇಷನ್. ನಿಮ್ಮ ಹತ್ರ ಇನ್ನೇನಾದರೂ MCom ಮಾಡ್ಕೊಂಡಿದ್ರೆ, ಏನಾದರೂ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ಕೊಂಡಿದ್ರೆ ಅದಿತ್ತು, ಇನ್ನೂ ಆ್ಯಡ್ ಮಾಡ್ಕೊಂಡು ಹೋಗಿ. ನೀವೇನಾದರೂ
ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ರಿ ಅಂತಂದರೆ ನೀವು ಯಾವ ಕಂಪ್ನಿ ಕೆಲಸ ಮಾಡ್ತಿದ್ರೆ ನಿಮ್ಮ ಟೈಟಲ್ ಏನು, ಎಲ್ಲಿಂದ ಎಲ್ಲಿ ತನಕ ಕೆಲಸ ಮಾಡಿದರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಲಿಂಕ್ಡ್ಇನ್ ಪ್ರೊಫೈಲ್ ಇತ್ತು ಅಂತಂದರೆ ಕಾಪಿ ಪೇಸ್ಟ್ ಅಂದರೆ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿ, ಇಲ್ಲ ಅಂತಂದರೆ ಇಷ್ಟನ್ನ ಬಿಟ್ಬಿಡಿ, ಏನು ಕಂಪಲ್ಸರಿ ಇಲ್ಲ. ಕರೆಂಟ್ ಕೆರಿಯರ್ ಸ್ಟೇಜ್ ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಲು, ಸ್ಟೂಡೆಂಟ್ ಆರ್ ಕಾಲೇಜ್ ಇಂಟರ್ನ, ಸೊ ಫ್ರೆಷರ್ ಇದ್ದರೆ ಫ್ರೆಷರ್ನ ಹಾಕಿ. ಕರೆಂಟ್ ಕಂಪನ್ಸೇಷನ್ನು, ಸೊ ಇಲ್ಲಿ ನೋಡ್ಕೊಳ್ಳಿ, ಫ್ರೆಷರ್ ಇದ್ದರೆ ಇದು ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಜೆಂಡರು ಏನಿದೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ ಇಂಡಸ್ಟ್ರಿ, ಸೊ ಯಾವ ಇಂಡಸ್ಟ್ರಿ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ಓಕೆನಾ? ಫ್ರೆಷರ್ ಇದ್ದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ತೀರಾ. ಇಯರ್ ಆಫ್ ಎಕ್ಸ್ಪೀರಿಯನ್ಸು, ಫ್ರೆಷರ್ ಇದ್ದರೆ ನಾಟ್ ಅಪ್ಲಿಕೇಬಲು, ಎಕ್ಸ್ಪೀರಿಯನ್ಸ್ ಇದ್ದರೆ ನೋಡಿ ಹಾಕ್ತೀರಾ. ಡು ಯು ಕನ್ಸಿಡರ್ಡ್ ಯುವರ್ ಸೆಲ್ಫ್ ಆಸ್ ಎ ಮೆಂಬರ್ ಆಫ್ ದ ಲೆಸ್ಬಲ್, ಗೇ, ಬೈಸೆಕ್ಷುವಲ್ ಅಂತ ಇದೆ. ಸೊ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಐಡೆಂಟಿಫೈ ಆ್ಯಸ್ ಎ, ನೀವು ಫೀಮೇಲ್ ಇದ್ದರೆ ಫೀಮೇಲ್, ಮೇಲ್ ಇದ್ದರೆ ಮೇಲ್ ಹಾಕಿ. ಡಿಸೆಬಿಲಿಟಿ, ನಿಮಗೇನಾದರೂ ಡಿಸೆಬಿಲಿಟಿ ಇತ್ತು ಅಂತಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇಫ್ ಎಸ್ ನೇಚರ್ ಆಫ್ ಡಿಸೆಬಿಲಿಟಿ ಸೆಲೆಕ್ಟ್ ಒನ್, ನಿಮಗೇನಾದರೂ ನೇಚರ್ ಆಫ್ ಡಿಸೆಬಿಲಿಟಿ ಇತ್ತು ಅಂತಂದರೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಅಪ್ಲಿಕೇಶನ್, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿರ್ತೀರ. ಇದು ಫಸ್ಟ್ ಪೋಸ್ಟ್ ಆಯಿತು. ರಿಮೈನಿಂಗ್ ಪೋಸ್ಟು ಕೂಡ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ BCom ಮಾಡಿರೋರು ಎಲ್ರಿಗೂ ಕೂಡ ಇಲ್ಲೇ ಜಾಬ್ ಆಪರ್ಚುನಿಟಿ ಇದೆ. ನೀವು ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ಕಸ್ಟಮರ್ ಸರ್ವಿಸ್ ಏನಾದರೂ ಅದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ ಅಂದರೂ ಕೂಡ ಕಸ್ಟಮರ್ ಸಪೋರ್ಟು, ಇಲ್ಲಿ ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಈ ಲಿಂಕ್ನ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಕೊಟ್ಟಿರ್ತೀನಿ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಸೊ ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಫೋನ್ಪೇ ಅಂತ ಸರ್ಚ್ ಮಾಡಿ. ಫೋನ್ಪೇ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿಯಾಗಿ. ಅಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ, ಮೂರನೇ ಆಪ್ಷನ್ನ ಮೇಲ್ಗಡೆಯಿಂದ ಮೂರನೇ ಆಪ್ಷನ್ ಕೆರಿಯರ್ಸ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿದರೆ ಸೊ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹಾಗೆ ಸ್ಕ್ರೋಲ್ ಅಪ್ ಮಾಡಿಕೊಂಡು ಹೋಗಿ ಫುಲ್ಲು ಕೆಳಗಡೆ ಬನ್ನಿ, ಅಲ್ಲಿ ಕರೆಂಟ್ ಆಪರ್ಚುನಿಟೀಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವೇನಾದರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲ ನಿಮಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆಪ್ರೇಷನ್ ಮೇಲೆ ಬೇಕಿತ್ತು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಫುಲ್ ಕಸ್ಟಮರ್ ಸಪೋರ್ಟ್ದೇ ಬರುತ್ತೆ. ನೆಕ್ಸ್ಟು ಕಾರ್ಪೊರೇಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಅದ್ರ ರಿಲೇಟೆಡು ಬರುತ್ತೆ. ಡೇಟಾ ಸೈನ್ಸು, ಪ್ರಾಡಕ್ಟ್ ಮ್ಯಾನೇಜ್ಮೆಂಟು, ಪ್ರತಿಯೊಂದು ಕೂಡ ಈ ರೀತಿಯಾಗಿ ಓಪನ್ ಮಾಡುತ್ತೆ. ಅಪ್ಲಿಕೇಶನ್ ಲಿಂಕ್ ಬರುತ್ತೆ, ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಅಪ್ಲೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿರ್ತೀರಲ್ವ, ಹಾಗೆ ಈ ವಿಡಿಯೋಗೆ ಲೈಕ್ ಕೂಡ ಮಾಡಿರ್ತೀರಲ್ವ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ವೀಡಿಯೋಸ್ನ ಶೇರ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಹಾಗೆ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ವೀಡಿಯೋ ಶೇರ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.